ನಮಸ್ತೆ ಗೆಳೆಯರೆ, ನಾವಿಂದು ರಹಸ್ಯವಾಗಿ ಗ್ರಾಮವೇ ಕಾಣೆಯಾದ ಬಗ್ಗೆ ತಿಳಿದುಕೊಳ್ಳೋಣ. ರಾಜಸ್ಥಾನ ಅಲ್ಲಿರುವ ಒಂದು ಸಣ್ಣ ಗ್ರಾಮ. ಇಂದು ಅದನ್ನು ಭೂತದ ಗ್ರಾಮ ಎಂದು ಹಲವರು ಕರೆಯುತ್ತಾರೆ. ಆದರೆ ಈ ಗ್ರಾಮದ ನಿಜವಾದ ರಹಸ್ಯ ಭೂತಗಳಲ್ಲ. ಸುಮಾರು 200 ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ವಾಸಿಸುತ್ತಿದ್ದರು. ಆದರೆ ಒಂದೇ ರಾತ್ರಿ ಇಡೀ ಗ್ರಾಮ ಖಾಲಿಯಾಯಿತು. ಯಾರು ಎಲ್ಲಿಗೆ ಹೋದರು ಎಂಬುದಕ್ಕೆ ಇಂದಿಗೂ ಸ್ಪಷ್ಟ ಉತ್ತರ ಇಲ್ಲ. ಇದು ಕೇವಲ ಒಂದು ದಂತ ಕಥೆಯ ಅಥವಾ ಇತಿಹಾಸದಲ್ಲಿ ಮರೆತು ಹೋದ ಒಂದು ನಿಜವಾದ ಘಟನೆಯ? ಇಂದು ರಾಜಸ್ಥಾನದ ಕುಲಾಲಧರ ಗ್ರಾಮದ ರಹಸ್ಯವನ್ನು ತಿಳಿದುಕೊಳ್ಳೋಣ. ಕುಲಾಲಧರ ಗ್ರಾಮವನ್ನು ಸುಮಾರು 13ನೇ ಶತಮಾನದಲ್ಲಿ ಪಾಲಿವಾಲ್ ಬ್ರಾಹ್ಮಣರು ನಿರ್ಮಿಸಿದರೆಂದು ಇತಿಹಾಸಕಾರರು ಹೇಳುತ್ತಾರೆ. ಆ ಕಾಲದಲ್ಲಿ ಈ ಗ್ರಾಮ ಕೃಷಿ ಮತ್ತು ನೀರಿನ ನಿರ್ವಹಣೆಯಲ್ಲಿ ಬಹಳ ಮುಂದುವರಿದಿತ್ತು. ಮರುಭೂಮಿಯಲ್ಲಿಯೂ ಅವರು ಯಶಸ್ವಿಯಾಗಿ ಬದುಕುತ್ತಿದ್ದರು. ಆದರೆ 18ನೇ ಶತಮಾನದ ಕೊನೆಯ ಭಾಗ ಮತ್ತು 19ನೇ ಶತಮಾನದ ಆರಂಭದಲ್ಲಿ ಪರಿಸ್ಥಿತಿ ಬದಲಾಗತೊಡಗಿತ್ತು. ಸ್ಥಳೀಯ ದಂತಕಥೆಯ ಪ್ರಕಾರ ಆ ಪ್ರದೇಶದ ಪ್ರಭಾವಿ ದಿವಾನ್ ಗ್ರಾಮದ ಮುಖ್ಯಸ್ಥನ ಮಗಳನ್ನು ಮದುವೆ ಆಗಬೇಕೆಂದು ಒತ್ತಾಯಿಸಿದ್ದ. ಒಪ್ಪದಿದ್ದರೆ ಗ್ರಾಮಕ್ಕೆ ಭಾರಿ ತೆರಿಗೆ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದನೆಂದು ಜನರು ಹೇಳುತ್ತಾರೆ. ಆ ಕಥೆ ನಿಜವೇ ಎಂಬುದಕ್ಕೆ ದೃಢವಾದ ದಾಖಲೆಗಳಿಲ್ಲ. ಇತಿಹಾಸಕಾರರು ನೀರಿನ ಕೊರತೆ, ಆರ್ಥಿಕ ಸಮಸ್ಯೆಗಳು ಮತ್ತು ಆಡಳಿತದ ಒತ್ತಡವೇ ಗ್ರಾಮ ತೊರೆಯಲು ಕಾರಣವಾಗಿರಬಹುದು ಎಂದು ಹೇಳುತ್ತಾರೆ. ಇನ್ನೆಡೆ ಸ್ಥಳೀಯರು ಒಂದು ಬೇರೆ ಕಥೆ ಹೇಳುತ್ತಾರೆ. ಗ್ರಾಮವನ್ನು ಬಿಟ್ಟು ಹೋಗುವಾಗ ಆ ಊರಲ್ಲಿ ಮತ್ತೆ ಯಾರೂ ನೆಮ್ಮದಿಯಿಂದ ವಾಸಿಸಬಾರದು ಎಂದು ಶಾಪ ಹಾಕಿದರು.